ಬೋರ್ವೆಲ್ನಲ್ಲಿ ನೀರು ಕಡಿಮೆ ಆಗ್ತಿದ್ಯಾ? ಹೊಸ ಬೋರ್ವೆಲ್ ಹಾಕೋಕೆ ಲಕ್ಷಗಟ್ಲೆ ಖರ್ಚಾಗತ್ತೆ ಅಂತ ಚಿಂತೆಯಾ? ಹಾಗಿದ್ರೆ ಚಿಂತೆ ಬಿಡಿ, ಹಳೇ ಬೋರ್ವೆಲ್ಗೆ ಹೊಸ ಜೀವ ಕೊಡುವ ಒಂದು ವಿಧಾನ ಇದೆ. ಅದೇ ರೀಬೋರ್ವೆಲ್. ಈ ದಿನದ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಮೊದಲೆಲ್ಲ ಚೆನ್ನಾಗಿ ನೀರು ಬರ್ತಿದ್ದ ಬೋರ್ವೆಲ್ ಈಗ ಇದ್ದಕ್ಕಿದ್ದಂತೆ ಕಡಿಮೆ ಆಗಿರುತ್ತೆ ಅಥವಾ ಪೂರ್ತಿಯಾಗಿ ಬತ್ತಿ ಹೋಗಿರುತ್ತೆ ಅಲ್ವಾ? ಇದು ತುಂಬಾ ಜನ ಎದುರಿಸೋ ಒಂದು ದೊಡ್ಡ ಸಮಸ್ಯೆ. ಈಗ ಇದಕ್ಕೆ ತಕ್ಷಣಕ್ಕೆ ಮನಸ್ಸಿಗೆ ಬರೋ ಪರಿಹಾರ ಅಂದ್ರೆ ಇನ್ನೊಂದು ಹೊಸ ಬೋರ್ವೆಲ್ ಕೊರೆಸೋದು. ಆದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಬೇಕು. ಇದು ನಿಜಕ್ಕೂ ಒಂದು ದೊಡ್ಡ ಆರ್ಥಿಕ ಹೊರೆನೇ ಸರಿ. ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ದಿರ ಒಂದು ಸಿಂಪಲ್ ಆದ ಉಪಾಯ ಇದೆ. ಅದೇ ರೀಬೋರ್ವೆಲ್. ರೀಬೋರ್ವೆಲ್ ಅಂದ್ರೆ ಏನಪ್ಪಾ ಅಂದ್ರೆ, ಈಗಾಗ್ಲೇ ಇರೋ ಬೋರ್ವೆಲ್ ಅನ್ನೇ ಇನ್ನಷ್ಟು ಆಳಕ್ಕೆ ಕೊರೆಯೋದು. ಯಾಕೆ? ಹೊಸ ನೀರಿನ ಸೆಲೆ ಸಿಗ್ಬೋದು ಅಂತ. ಸರಿ, ಹಾಗಾದ್ರೆ ಬನ್ನಿ ಮೊದಲನೇ ವಿಭಾಗಕ್ಕೆ ಹೋಗೋಣ. ಈ ರೀಬೋರ್ ಅಂದ್ರೆ ನಿಖರವಾಗಿ ಏನು, ಅದನ್ನ ಯಾಕೆ ಮಾಡ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ನೋಡಿ, ಇದನ್ನ ಒಂದು ಸಣ್ಣ ಉದಾಹರಣೆ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ಒಂದು ಬೋರ್ವೆಲ್ ಈಗ 500 ಅಡಿ ಇದೆ. ಅದರಲ್ಲಿ ನೀರು ಕಡಿಮೆ ಆಗಿಲ್ಲ ಅಂದ್ಕೊಳ್ಳಿ. ಆಗ ಅದೇ ಬೋರ್ವೆಲ್ನ 600 ಅಥವಾ 700 ಅಡಿವರೆಗೂ ಮತ್ತಷ್ಟು ಆಳ ಮಾಡಬಹುದು. ಹೀಗೆ ಮಾಡೋದ್ರಿಂದ ಕೆಳಗಡೆ ಇರುವ ಹೊಸ ನೀರಿನ ಪದರವನ್ನು ತಲುಪೋಕೆ ಒಂದು ಪ್ರಯತ್ನ ಮಾಡಿದ ಹಾಗಾಗತ್ತೆ. ಹಾಗಾದ್ರೆ ರೀಬೋರ್ವೆಲ್ ಮಾಡಿಸೋಕೆ ಕಾರಣಗಳೇನು? ಮೊದಲನೇದಾಗಿ, ನೀರಿನ ಪ್ರಮಾಣ ಕಡಿಮೆಯಾದಾಗ. ಅಂದ್ರೆ ಮೊದಲು 2 ಇಂಚ್ ಬರ್ತಿದ್ದ ನೀರು ಈಗ ಕೇವಲ ಅರ್ಧ ಇಂಚ್ ಬರ್ತಿರ್ಬೋದು. ಎರಡನೇ ಕಾರಣ, ಕಾಲ ಕಳೆದಂತೆ ಆ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟನೇ ಕೆಳಗೋಗಿರಬಹುದು. ಮೂರನೇದಾಗಿ, ಇನ್ನಷ್ಟು ಆಳಕ್ಕೆ ಹೋದ್ರೆ ಹೊಸದಾಗಿ ನೀರಿನ ಬಿರುಕುಗಳು ಅಂದ್ರೆ ವಾಟರ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತಾರಲ್ಲ, ಅದು ಸಿಗೋ ಚಾನ್ಸ್ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ, ಹೊಸ ಬೋರ್ವೆಲ್ನ ಲಕ್ಷಾಂತರ ರೂಪಾಯಿ ಖರ್ಚನ್ನ ತಪ್ಪಿಸಬಹುದು. ಇದು ಅತೀ ದೊಡ್ಡ ಕಾರಣ. ಸರಿ, ಒಂದು ವೇಳೆ ಈ ರೀಬೋರ್ವೆಲ್ ಪ್ರಯತ್ನ ಯಶಸ್ವಿಯಾದ್ರೆ ಅದರಿಂದ ಸಿಗೋ ದೊಡ್ಡ ಲಾಭಗಳೇನು? ನೋಡೋಣ ಬನ್ನಿ. ಇದರಲ್ಲಿರೋ ಅತಿ ದೊಡ್ಡ ಲಾಭ ಅಂದ್ರೆ ಹಣದ ಉಳಿತಾಯನೇ. ಯೋಚನೆ ಮಾಡಿ, ಒಂದು ಹೊಸ ಬೋರ್ವೆಲ್ಗೆ ಸುಮಾರು 1.5 ರಿಂದ 2 ಲಕ್ಷ ರೂಪಾಯಿ ತನಕ ಖರ್ಚಾಗಬಹುದು. ಆದ್ರೆ ರೀಬೋರ್ವೆಲ್ ಮಾಡಿಸಿದ್ರೆ ಹೆಚ್ಚೆಂದ್ರೆ 75 ರಿಂದ 80 ಸಾವಿರ ರೂಪಾಯಿಗಳಲ್ಲಿ ಕೆಲಸ ಮುಗ್ದೋಗುತ್ತೆ. ಅಂದ್ರೆ ಖರ್ಚು ಆಲ್ಮೋಸ್ಟ್ ಅರ್ಧದಷ್ಟು ಕಡಿಮೆ. ದುಡ್ಡು ಉಳಿಯೋದು ಅಷ್ಟೇ ಅಲ್ಲ, ಬೇರೆ ಲಾಭಗಳೂ ಇವೆ. ಬತ್ತಿ ಹೋಗಿದ್ದ ಬೋರ್ವೆಲ್ನಲ್ಲಿ ಮತ್ತೆ ನೀರು ಬರಲು ಶುರುವಾಗುತ್ತೆ. ನೀರಿನ ಫೋರ್ಸ್ ಜಾಸ್ತಿ ಆಗೋದ್ರಿಂದ ಪಂಪಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗಬಹುದು. ಅಷ್ಟೇ ಅಲ್ಲ, ಹಳೆ ಬೋರ್ವೆಲ್ನ ಲೈಫ್ ಕೂಡ ಹೆಚ್ಚಾಗುತ್ತೆ. ಸರಿ, ಈಗ ಎಲ್ಲರ ತಲೆಯಲ್ಲೂ ಓಡ್ತಿರೋ ಪ್ರಶ್ನೆ ಅಂದ್ರೆ ಖರ್ಚು ಎಷ್ಟು ಬರುತ್ತೆ ಅಂತ. ಬನ್ನಿ, 2026ರ ಅಂದಾಜು ದರಗಳ ಪ್ರಕಾರ ಈ ರೀಬೋರ್ವೆಲ್ಗೆ ಎಷ್ಟು ಖರ್ಚಾಗ್ಬೋದು ಅಂತ ಒಂದು ಸ್ಪಷ್ಟವಾದ ಲೆಕ್ಕಾಚಾರ ಹಾಕಿ ನೋಡೋಣ. ನಾವು ತಗೊಂಡಿರೋ ಉದಾಹರಣೆ ಹೀಗಿದೆ. ಸದ್ಯಕ್ಕೆ 500 ಅಡಿ ಇರೋ ಬೋರ್ವೆಲ್ನ 700 ಅಡಿವರೆಗೂ ಆಳ ಮಾಡಬೇಕು. ಅಂದ್ರೆ ಹೊಸದಾಗಿ 200 ಅಡಿ ಡ್ರಿಲ್ ಮಾಡಬೇಕು. ಮೊದಲನೇ ಖರ್ಚು ಮಷೀನ್ ಲೋವರಿಂಗ್ ಚಾರ್ಜ್. ಅಂದ್ರೆ ಡ್ರಿಲ್ಲಿಂಗ್ ರಾಡನ್ನ ಈಗಾಗ್ಲೇ ಕೊರೆದಿರೋ 500 ಅಡಿ ಆಳಕ್ಕೆ ಇಳಿಸೋಕೆ ಆಗೋ ಖರ್ಚು. ಸಾಮಾನ್ಯವಾಗಿ ಇದರ ರೇಟು ಡ್ರಿಲ್ಲಿಂಗ್ ರೇಟ್ನ ಅರ್ಧ ಇರುತ್ತೆ. ಅಂದ್ರೆ ಪ್ರತಿ ಅಡಿಗೆ 55 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೆ 500 ಅಡಿಗೆ 27,500 ರೂಪಾಯಿ ಆಗುತ್ತೆ. ಎರಡನೇ ಖರ್ಚು ಅಸಲಿ ರೀಡ್ರಿಲ್ಲಿಂಗ್ ವೆಚ್ಚ. 500 ಅಡಿಯಿಂದ 600 ಅಡಿವರೆಗೆ, ಅಂದ್ರೆ ಮೊದಲ 100 ಅಡಿಗೆ ಪ್ರತಿ ಅಡಿಗೆ 220 ರೂಪಾಯಿ. ಅದು 22,000 ಆಯಿತು. ಆಮೇಲೆ 600 ರಿಂದ 700 ಅಡಿವರೆಗೆ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಪ್ರತಿ ಅಡಿಗೆ 270 ರೂಪಾಯಿ. ಅದಕ್ಕೆ 27,000 ರೂಪಾಯಿ. ಸೊ ಒಟ್ಟಿಗೆ 200 ಅಡಿ ಡ್ರಿಲ್ಲಿಂಗ್ಗೆ 49,000 ರೂಪಾಯಿ ಆಯಿತು. ಹಾಗಾದ್ರೆ ಈಗ ಎಲ್ಲವನ್ನೂ ಒಟ್ಟುಗೂಡಿಸೋಣ. ಮಷಿನ್ ಲೋವರಿಂಗ್ಗೆ 27,500, ರೀಡ್ರಿಲ್ಲಿಂಗ್ಗೆ 49,000 ಮತ್ತೆ ಗಾಡಿ ಬಾಡಿಗೆ, ಕ್ಲೀನಿಂಗ್ ಅಂತ ಒಂದು 2,000 ರೂಪಾಯಿ ಹಿಡಿದುಕೊಂಡ್ರೆ ಒಟ್ಟು ಅಂದಾಜು ಖರ್ಚು 78,500 ರೂಪಾಯಿ ಆಗುತ್ತೆ. ಅಂದ್ರೆ ನಾವು ಹೇಳ್ದ ಹಾಗೆ ಸುಮಾರು 75 ರಿಂದ 80,000 ಒಳಗಡೆ ಈ ಕೆಲ್ಸ ಮುಗಿಯುತ್ತೆ. ಆದ್ರೆ ರೀಬೋರ್ವೆಲ್ ಮಾಡಿಸೋಕೆ ಮುಂಚೆ ಕೆಲವು ತುಂಬಾ ಮುಖ್ಯವಾದ ಟೆಕ್ನಿಕಲ್ ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕು. ಅವು ಯಾವುವು ಅಂತೇಗ ನೋಡೋಣ. ನೋಡಿ, ರೀಬೋರ್ವೆಲ್ ಮಾಡೋಕೆ ಸಾಧ್ಯನಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಈ 3 ಕಂಡೀಷನ್ಗಳು ಓಕೆ ಇರಬೇಕು. 1. ಬೋರ್ವೆಲ್ನ ಶಾಫ್ಟ್ ಅಂದ್ರೆ ಅದರ ಹಾದಿ ನೇರವಾಗಿರಬೇಕು, ಎಲ್ಲೂ ಬೆಂಡ್ ಆಗಿರಬಾರ್ದು. 2. ಕೇಸಿಂಗ್ ಪೈಪ್ ಎಲ್ಲೂ ಮುರಿದು ಕುಸಿದು ಹೋಗಿರಬಾರ್ದು. 3. ಡ್ರಿಲ್ಲಿಂಗ್ ರಾಡ್ ಯಾವುದೇ ಅಡೆತಡೆಯಿಲ್ಲದೆ ಫ್ರೀಯಾಗಿ ಕೆಳಗೆ ಹೋಗಬೇಕು. ಈ 3 ಕಂಡೀಷನ್ಗಳು ಸರಿ ಇದ್ರೆ ಮಾತ್ರ ಈ ಪ್ರಯತ್ನಕ್ಕೆ ಒಂದು ಅರ್ಥ ಇರುತ್ತೆ. ಹಾಗಾಗಿ ಹಳೇ ಬೋರ್ವೆಲ್ನಲ್ಲಿ ನೀರು ಕಡಿಮೆ ಆಯಿತು ಅಂತ ತಕ್ಷಣಕ್ಕೆ ಲಕ್ಷಗಟ್ಲೆ ಖರ್ಚು ಮಾಡಿ ಹೊಸ ಬೋರ್ವೆಲ್ ಕೊರೆಸೋ ಅವಸರ ಬೇಡ.
ಮೊದಲು ಈ ರೀಬೋರ್ವೆಲ್ ಆಯ್ಕೆ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ಚೆಕ್ ಮಾಡಿಸಿ. ಕೆಲವೊಮ್ಮೆ ಈ ಒಂದು ಸಣ್ಣ ಪ್ರಯತ್ನವೇ ಹಳೇ ಬೋರ್ವೆಲ್ಗೆ ಹೊಸ ಜೀವ ಕೊಟ್ಟು ದೊಡ್ಡ ಖರ್ಚನ್ನ ಉಳಿಸಬಹುದು.